ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕ್ಯಾಮ್ರಾ ಮೊದಲ ಬಾರಿಗೆ ನಿಂತು ನಿಮ್ಗೇನದು ಹೊಸ್ತಲ್ಲ ಆ್ಯಕ್ಚುಲಿ ಈವೆಂಟ್ ಮಾಡೋದು ಅಲ್ಲಿ ಇಲ್ಲಿ ಅಂತ ನಿಮ್ಗೊಂದು ಟಚ್ ಇದ್ದೇ ಇರುತ್ತೆ. ಆದರೂ ಕೂಡ ಕ್ಯಾಮ್ರಾ ಮುಂದೆ ನಿಂತು ಡೈಲಾಗ್ ಹೇಳುವಂಥ ಸಂದರ್ಭದಲ್ಲಿ ಅಥವಾ ಆ್ಯಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಹೇಗಿತ್ತು ಮೊದಲ ಅನುಭವ? ನಿಂತು ಫಸ್ಟ್ ಡೇ ಶೂಟ್ ಬಗ್ಗೆ ಮಾತಾಡೋದಾದರೆ. ಇಲ್ಲ, ಈವೆಂಟ್ಸ್ ಅಂತ ಅಂದ್ರೂ ನನ್ನ ಈವೆಂಟ್ಸಲ್ಲೂ ನಾನು ಯಾವತ್ತೂ ಮೈಕ್ ಮುಂದೆ ಮಾತಾಡಿರಲಿಲ್ಲ. ಅದಕ್ಕೇ ನೀವು ನೋಡಿದ್ರಲ್ಲ ಸುದೀಪ್ ಸರ್ ಇದ್ರೆ ಮಾತಾಡೋದಕ್ಕೆ ಆಗಲಿಲ್ಲ ನನಗೆ. ಬಟ್ ಡ್ಯಾನ್ಸ್ ಅಂತ ಬಂದರೆ ನಾನು ಯಾವ ಸ್ಟೇಜ್ ಆದರೂ ಎಷ್ಟೇ ಜನ ಇದ್ದರೂ ಮಾಡ್ತಾಯಿದ್ದೆ ಫಿಯರ್ಲೆಸ್ ಆಗಿ. ಬಟ್ ಕ್ಯಾಮ್ರಾ ಅಂತ ಫಸ್ಟ್ ಬಂದಾಗ ನನಗೊಂದು ಸ್ವಲ್ಪ ಮಾಡುವಾಗ ಭಯ ಇತ್ತು. ಕ್ಯಾಮ್ರಾ ಮುಂದೆ ಬಂದಾಗ ನನಗೆ ಏನು ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಫಸ್ಟ್ ಡೇನೇ ಹೇಳೋದಲ್ಲ, ಒಂದು 200 ಮೆಂಬರ್ಸು ನನ್ನನ್ನು ಆಡ್ಕೊಳ್ಳೋ ಅಂತ ಸೀನ್ ಇದ್ದಿದ್ದು. ಅದು ಅಷ್ಟು ಜನ ಎದುರುಗಡೆ ಅದು ನನಗೇನು ಅನ್ನಿಸ್ಲಿಲ್ಲ. ನಾನು ಮೇಡಮ್ದು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಮೇಡಮ್ದು ಜೊತೆ ಕಾಂಬಿನೇಷನಲ್ಲಿ ಏನು ಅನ್ನಿಸ್ಲೇ ಇಲ್ಲ ನನಗೆ ಕಾಣ್ತಾ ಇದ್ದಿದ್ದು ಮೇಡಮ್ ಅಷ್ಟೇ, ಯಾರು ಬೇರೆ ಕಾಣ್ತಾನೆ ಇರಲಿಲ್ಲ. ಚೆನ್ನಾಗಿತ್ತು ಅದು. ಅಂದರೆ ಆ ಟೈಮಲ್ಲಿ ನಾನು ಹೇಳೋದಲ್ಲ, ಮೇಡಮ್ ನನಗೆ ತುಂಬ ಒಳ್ಳೊಳ್ಳೆ ಟಿಪ್ಸ್ಗಳು ಕೊಟ್ಟರು. ಅದು ತುಂಬ ಪ್ಲಸ್ ಆಯಿತು ನನಗೆ ಅಲ್ಲಿಂದಾನೆ. ಯಾವ ನಟರಿಂದ ಏನೇನು ಕಲ್ತ್ಕೊಂಡಿದ್ದೀರಾ ಅಂತ ಹೇಳಿ, ಏನೇನನ್ನು ತನ್ನಲ್ಲಿ ತಾನು ಅಳವಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತ ಹೇಳಿ? ಸ್ಟಾರ್ ನಟರು ಅಂದರೆ ಎಲ್ಲರಿಂದನೂ ಏನಾದ್ರು ಕಲಿಯೋದು ಇದ್ದೇ ಇರುತ್ತಲ್ಲ. ಒಬ್ಬೊಬ್ಬರಿಂದ ಏನೇನು ನನಗೆ ಬೇಕು ಅನಿಸುತ್ತೆ ಅದನ್ನು ನಿಜವಾಗ್ಲೂ ಕಲ್ತಿದ್ದೀನಿ ಅವರಿಂದನೇ. ಸರ್, ಇಂಡಸ್ಟ್ರಿ ಅಂತ ಬಂದಾಗ ಅಷ್ಟು ಈಸಿ ಇಲ್ಲ ಸರ್ ಎಲ್ಲವೂ ಕೂಡ. ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಸಿನಿಮಾ ರಿಲೀಸ್ ಮಾಡೋ ತನಕಲ್ಲೂ ಕೂಡ ತುಂಬ ಕಷ್ಟ ಇದೆ. ಆ ಎಲ್ಲ ಸವಾಲುಗಳು, ಆ ಎಲ್ಲ ಸಮಸ್ಯೆಗಳು ನಿಮ್ಮ ಅರಿವಿಗೆ ಇದ್ದೇ ಇಂಡಸ್ಟ್ರಿ ಕಾಲಿಟ್ಟಿದ್ದೀರಾ ಹೇಗೆ ಅಂತ ಹೇಳಿ? ಖಂಡಿತ. ನಾವು ಈ ಈವೆಂಟ್ ಇಂಡಸ್ಟ್ರಿಯಲ್ಲಿ ಇದ್ದರೂ ಕೂಡ ಸುಮಾರು ನೀವು ನೋಡ್ದಂಗೆ ಫಿಲಮ್ ಪ್ರಾಜೆಕ್ಟ್ಗಳು, ಆಡಿಯೋ ಲಾಂಚ್ಗಳಿರ್ಬೋದು, ಪ್ರೀ ರಿಲೀಸ್ ಇವೆಂಟ್ಸ್ಗಳೆಲ್ಲ ಮಾಡ್ತಾನಿದ್ವಿ. ಪ್ರತಿಯೊಂದು ಅರಿವಿದೆ. ಆಮೇಲೆ ಸಿನಿಮಾ ಇಂಡಸ್ಟ್ರೀಲಿ ನನ್ನ ಫ್ರೆಂಡ್ಸ್ಗಳೆಲ್ಲ ಮೊದಲಿಂದ ಇರೋದ್ರಿಂದ ನಾವೆಲ್ಲ ಇದ್ದಿದ್ದರಿಂದ ಅದ್ರ ಅರಿವು ತುಂಬ ಚೆನ್ನಾಗೇ ಇದೆ. ಅದೇ ಥರ ಹೊಸ ಸಿನಿಮಾ ಆಗಲಿ ಏನೇ ಆಗಲಿ ಹೊಸಬ್ರಾಗಲಿ ಒಳ್ಳೆಯ ಸಿನಿಮಾಗಳು ಮಾಡಿದಾಗ ಖಂಡಿತ ಕೈ ಹಿಡಿತಾರೆ ಅನ್ನೋ ಅರಿವು, ಆ ಧೈರ್ಯನೂ ಇದ್ದೇ ಇದೆ. ಆ ಒಂದು ಧೈರ್ಯದ ಮೇಲೇ ನಾವು ಬಂದಿದ್ದು. ಯಾಕೆಂದರೆ ಈಗ ನಾವು ಬೇರೆ ಲ್ಯಾಂಗ್ವೇಜಲ್ಲಿ ಹೊಸಬ್ರುಗಳು ಮಾಡಿರ್ತಾರೆ, ಆ ಸಿನಿಮಾಗಳು ಬೆಂಗಳೂರಲ್ಲಿ ಗೆಲ್ಲುತ್ತೆ, ನಮ್ಮ ಕರ್ನಾಟಕದಲ್ಲಿ ಗೆಲ್ಲಿಸ್ತಾರೆ. ಅಲ್ಲಿ ಬೇರೆ ಲ್ಯಾಂಗ್ವೇಜು ಹೊಸಬ್ರನ್ನ ಗೆಲ್ಲಿಸ್ತಾರೆ ಅಂದರೆ ಇಲ್ಲಿ ಚೆನ್ನಾಗಿ ಮಾಡಿದ್ರೆ ಯಾಕೆ ಗೆಲ್ಲಿಸಲ್ಲ ಅನ್ನೋ ಒಂದು ನಂಬಿಕೆ ಇದ್ದೇ ಇದೆ. ಆ ನಂಬಿಕೆ ಮೇಲೆ ಸಿನಿಮಾಕ್ಕೆ ಕೈ ಹಾಕಿದ್ದು. ಸೆಲೆಬ್ರಿಟಿ ಸಿನಿಮಾದ ಮೂಲಕ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು? ನಾವು ಪ್ರತಿ ಒಂದು ಸಿನಿಮಾ ದುಡ್ಡು ಕೊಟ್ಟು ನೋಡ್ತೀವಿ, ಅಥವಾ ಇಡೀ ಕುಟುಂಬ ಬಂದು ನೋಡ್ತೀವಿ ಅಂತ ಹೇಳಿ ನನ್ನ ಪ್ರಕಾರ 3-4 ದಿನ ಸಂಬಳ ಮಧ್ಯಮ ವರ್ಗದವ್ರದ್ದು ಇಡೀ ಕುಟುಂಬ ಬಂದು ನೋಡ್ತೀವಿ ಅಂತ ಹೇಳಿದ್ರೆ, ನಾನೀಗ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತೀನಿ ಸೆಲೆಬ್ರಿಟಿ ಅಂದಾಗ ನಾನು ಎಷ್ಟು ಖುಷಿಯಾಗಿ ಹೊರಗೆ ಬರ್ತೀನಿ, ನನಗೆ ಏನೇನು ಸಿಗುತ್ತೆ ಅಲ್ಲಿ ಮನೋರಂಜನೆ, ಓಕೆ, ಅದನ್ನು ಹೊರತುಪಡಿಸಿ ಹೇಗಿರುತ್ತೆ ಅನ್ನೋ ಥರ ಹೇಳೋದಾದರೆ? ಇಲ್ಲ, ಅಂದರೆ ನಿಮಗೆ ಈ ಸಿನಿಮಾ ಹೊಸತನ ಅಂತೂ ಇದೆ, ಜನರಲ್ಗಿನ ಹೊಸತನವಾಗಿ ಅಂತೂ ಇದ್ದೇ ಇದೆ. ಎಂಟರ್ಟೈನ್ಮೆಂಟ್ ಇದೆ, ಎಮೋಷನ್ ಇದೆ, ಒಬ್ಬ ಯುವಕನ ಸ್ಟ್ರಗಲ್ ಇದೆ, ಒಂದು ಕನಸಿದೆ, ಎಲ್ಲ ಇದೆ. ಅದು ನಿಮಗೆ ಕೊಟ್ಟಿದ್ದ ದುಡ್ಡಿಗೆ ಮೋಸ ಅಂತೂ ಆಗಲ್ಲ, ಅದೊಂದು ಗ್ಯಾರಂಟಿ ಕೊಡ್ತೀವಿ. ಏನು ಸರ್ ಸೆಲೆಬ್ರಿಟಿ ಒಬ್ಬ ಚಿಕ್ಕ ವಯಸ್ಸಿಂದ ನಟ ಆಗಬೇಕು ಅನ್ನೋ ಕನಸಿಟ್ಕೊಂಬರೋ ಒಂದು ಹುಡುಗನ, ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗನ ಒಂದು ಜೀವನ ಕಥೆ ಅಂತ ಹೇಳಬಹುದು. ಸರ್, ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ಸರ್ ಡೀಟೇಲ್? ನನ್ನ ಹಿನ್ನೆಲೆ ಏನಂದರೆ ಸೇಮ್ ನಮ್ಮದು ಅದೇನೆ. ಒಬ್ಬ ಮಿಡಲ್ ಕ್ಲಾಸು, ನಾನು ಕನಸು ಹೊತ್ಕೊಂಡು ಬಂದಿರೋದು ಬೆಂಗಳೂರಿಗೆ. ಒಬ್ಬ ನಟ ಆಗಬೇಕು ಅನ್ನೋ ಕನಸು ಇಟ್ಕೊಂಡೇ ಬಂದಿರೋದು ನಾನು. ಜನಗಳ ಮೇಲೆ ಇದೆ ಈಗ ಹೇಗೆ ತಗೊಂತಾರೆ ಅಂತ. ಎಷ್ಟು ವರ್ಷಗಳ ಸತತ ಪ್ರಯತ್ನ ಸರ್ ಹೀರೋ ಆಗಬೇಕು? ಅಲ್ಲ, ಚಿಕ್ಕ ವಯಸ್ಸಿಂದ ಇದೆ ಆಸೆ, ಬಟ್ ಪ್ರಯತ್ನ ಒಂದು 8 ವರ್ಷದಿಂದ ಪ್ರಯತ್ನ ಮಾಡಬೇಕು. ನಾನು ನನ್ನ ಫ್ರೆಂಡ್ಸ್, ಈ ಡೈರೆಕ್ಟ್ರು ನಮ್ಮ ವರುಣ್ಣು, ನಾವೆಲ್ಲ ಫ್ರೆಂಡ್ಸ್ಗಳೇ. ಸುಮಾರು ವರ್ಷಗಳಿಂದ ನಡೀತಾನೇ ಇತ್ತು, ಯಾವಾಗ ಮಾಡೋದು ಇದು ಮಾಡೋದು ಅಂತ. ಅವು ಬೇರೆ ಬೇರೆ ಕೆಲಸಗಳಿಗೆ ನಮ್ಮ ವರುಣ್ ಬೇರೆ ಮಾಡಿದ್ರು, ಹಾಸ್ಟೆಲ್ ಹುಡುಗರು ಮಾಡಿದ್ರು, ನಮ್ಮ ಕಿರಣ್ ಬೇರೆ ಸುದೀಪ್ ಸರ್ ಜೊತೆ ಇದ್ದರು, ಆ ವರ್ಕ್ಗಳಲ್ಲಿದ್ದರು, ನಾವು ಬೇರೆ ವರ್ಕಲ್ಲಿದ್ವಿ. ಸೊ ಈಗ ಸಮಯ ಕೂಡ ಬಂದಿದೆ, ಈಗ ಮಾಡ್ತಾಯಿದ್ದೀವಿ. ಯಾವಾಗ ರಿಲೀಸ್ ಪ್ಲ್ಯಾನ್ ಇದೆ? 70% ಅಂದರೆ ಇನ್ನೊಂದು 30% ಕೆಲಸ ಬಾಕಿ ಇದೆ. ರಿಲೀಸ್ ಯಾವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಆ್ಯಂಡ್ ಟ್ರೈಲರ್ ರಿಲೀಸ್ ಇದು ಹಾಡುಗಳು ಎಷ್ಟಿರಬಹುದು, ಫೈಟ್ಗಳು ಎಷ್ಟಿರಬಹುದು, ಇದ್ರ ಬಗ್ಗೆ ಎಲ್ಲ ಮಾತಾಡೋದಾದರೆ? ಸಿನಿಮಾ ಅದೇ 70% ಆಗಿದೆ, 30% ಇದೆ. ಈಗ ಕಮಿಂಗ್ ಮಂತು ಮಂಗಳೂರು ಎಪಿಸೋಡ್ ಇದೆ, ಅದಾದರೆ ಆಲ್ಮೋಸ್ಟ್ ಆಲ್ ಟಾಕಿ ಮುಗೀತು. ಇನ್ನೊಂದು 2 ಸಾಂಗ್ ಇದೆ, 2 ಫೈಟ್ ಇದೆ. ಜಾನಿ ಮಾಸ್ಟ್ರು ಮಾಡ್ತಾಯಿದ್ದಾರೆ ಎಲ್ಲ ಸಾಂಗ್ಸ್ಗಳು, ಮೋಹನು ಮಾಡಿದ್ದಾರೆ. ಫೈಟ್ಸ್ ರವಿವರ್ಮ ಸರ್ ಮಾಡಿದ್ದಾರೆ, 3 ಫೈಟ್ ಇದೆ. ಆಲ್ಮೋಸ್ಟ್ ಆಲ್ ನಿಮಗೆ ಜುಲೈಗೆಲ್ಲ ರಿಲೀಸ್ ಮಾಡ್ತೀವಿ. ಜನರ ಮನಸ್ಸಿಗೆ ಮುಟ್ಟಿಸೋದು ಹೇಗೆ, ಯಾವ ರೀತಿ ಪ್ರಯತ್ನ ಮಾಡ್ತೀರಾ ಅಂದರೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್? ಅದೇ ಮಾಡಲೇಬೇಕಲ್ಲ, ಹೊಸೊಬ್ರು ಸಿನಿಮಾ ಅಂದರೆ
ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಏನಾದ್ರು ನೋಡೋಣ ಯಾವ ಥರ ಮಾಡೋದು ಅಂತ ಇನ್ನೂ ಪ್ಲ್ಯಾನ್ ಇಲ್ಲ, ಮಾಡ್ತಾ ಇದ್ದಾರೆ ಎಲ್ಲ ಟೀಮಲ್ಲಿ ನೋಡ್ಕೊಂಡು ಪ್ಲ್ಯಾನ್ ಮಾಡಬೇಕು. ಸಿನಿಮಾಭಿಮಾನಿಗಳಿಗೆ ಸೆಲೆಬ್ರಿಟಿ ಹೀರೋ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಫೈನಲಿ ಅದೇ ಚಿಕ್ಕ ವಯಸ್ಸಿಂದ ಕನಸಿಟ್ಕೊಂಡು ಬಂದಿದ್ದೀವಿ ಸಿನಿಮಾಗೆ. ಹಾಗಂತ ಏನೋ ಮಾಡಬೇಕು ಅಂತ ಮಾಡಿಲ್ಲ, ತುಂಬ ಟೈಮ್ ತಗೊಂಡು ತುಂಬ ಅಂದರೆ ಪರ್ಟಿಕ್ಯುಲರಾಗಿ ಈ ಥರನೇ ಮಾಡಬೇಕು ಅಂತ ತುಂಬ ಚೂಸಿಯಾಗಿ ಮಾಡಿದ್ದೀವಿ. ಖಂಡಿತ ನಿಮ್ಮ ಯಾವುದೇ ಎಕ್ಸ್ಪೆಕ್ಟೇಷನ್ನಿಗೂ ಮೋಸ ಆಗಲ್ಲ, ಧೈರ್ಯವಾಗಿ ಬಂದು ನೋಡ್ಬೋದು.